ಯೂಶಲಿ ಫಿನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಮಂತ್ ಅಂದ್ರೆ ಮಾರ್ಚ್ ಅಲ್ಲಿ ಡಿಮ್ಯಾಂಡ್ 20-30% ವರೆಗೆ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಈ ಸರಿ ಆ ಲೆವೆಲ್ ಸ್ಪೈಕು ಕ್ಲಿಯರ್ ಆಗಿ ಕಾಣಲಿಲ್ಲ. ಆಕ್ಚುಲಿ ಲಾಸ್ಟ್ 6 ಮಂತ್ ಅಲ್ಲಿ ನೋಡಿದ್ರೆ ಅವೈಲಬಿಲಿಟಿ ಮತ್ತೆ ಡಿಮ್ಯಾಂಡ್ ಎರಡು ಸ್ಟೇಬಲ್ ಪ್ಯಾಟರ್ನ್ ಅಲ್ಲಿ ಇಲ್ಲ. ಒಡಿಸಾದಲ್ಲಿ ಡೀಸೆಲ್ ಪ್ರೈಸ್ 101 ರುಪೀಸ್ ಆಗಿದೆ ಅಂತ ಟ್ವಿಟರ್ ಅಲ್ಲಿ ನೋಡಿದ್ವಿ. ಏಪ್ರಿಲ್ ಸ್ಟಾರ್ಟ್ ಆದ್ಮೇಲೆ ನ್ಯಾಷನಲ್ ಹೈವೇಸ್ ಅಲ್ಲಿ ರಫ್ಲಿ 5% ಇನ್ಕ್ರೀಸ್ ಬಂದಿದೆ. ಇದು ಚಿಕ್ಕ ಚೇಂಜ್ ಅನ್ಸುತ್ತೆ, ಆದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಿಪ್ ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಈ ಸರಿ ಫೋರ್ಕಾಸ್ಟ್ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಸ್ಕ್ರಿಪ್ಟ್ ಓದಿ ಹೇಳೋ ಸ್ಟೈಲ್ ಇರಲ್ಲ. ನಾರ್ಮಲಿ ಫಾರಿನ್ ಟ್ರಕ್ಕಿಂಗ್ ಚಾನೆಲ್ಸ್ ಅಲ್ಲಿ ಹೇಗೆ ಕ್ಯಾಶುಯಲ್ ಆಗಿ ಗ್ರೌಂಡ್ ರಿಯಾಲಿಟಿನ ಎಕ್ಸ್ಪ್ಲೈನ್ ಮಾಡ್ತಾರೋ ಅದೇ ಅಪ್ರೋಚ್ ನ ಟ್ರೈ ಮಾಡ್ಬೇಕು ಅಂತ ಈ ವಿಡಿಯೋ. ಯಾಕಂದ್ರೆ ನಾವು ಪ್ರತಿ ತಿಂಗಳು ರೇಟ್ಸ್ ಹೇಳೋದು ನಿಮ್ಗೆ ಸ್ವಲ್ಪ ಬೋರಿಂಗ್ ಅನ್ಸಿರಬಹುದು, ಅದಕ್ಕೆ ಈ ಫಾರ್ಮ್ಯಾಟ್ ಗೆ ಚೇಂಜ್ ಮಾಡಿದ್ದೀವಿ. ಯೂಶಲಿ ಫಿನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಮಂತ್ ಅಂದ್ರೆ ಮಾರ್ಚ್ ಅಲ್ಲಿ ಡಿಮ್ಯಾಂಡ್ 20-30% ವರೆಗೆ ಇನ್ಕ್ರೀಸ್ ಆಗುತ್ತೆ. ಕಂಪನೀಸ್ ಬಿಲ್ಲಿಂಗ್ ಕ್ಲೋಸ್ ಮಾಡಕ್ಕೆ ಲೋಡ್ಸ್ ನ ಪುಷ್ ಮಾಡ್ತಾರೆ. ಆದ್ರೆ ಈ ಸರಿ ಆ ಲೆವೆಲ್ ಸ್ಪೈಕು ಕ್ಲಿಯರ್ ಆಗಿ ಕಾಣಲಿಲ್ಲ. ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದಲ್ಲಿ ವೆಹಿಕಲ್ ಅವೈಲಬಿಲಿಟಿ ತುಂಬಾ ಅನ್ಈವನ್ ಆಗಿತ್ತು. ಇದು ಕ್ಲಿಯರ್ ಆಗಿ ತೋರಿಸುತ್ತೆ ಸೌತ್ ಅಲ್ಲಿ ಡಿಮ್ಯಾಂಡ್ ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ಆಗಿ ಇತ್ತು ಅಂತ. ಜನರಲಿ ಏಪ್ರಿಲ್ ಸ್ಟಾರ್ಟ್ ಆದಾಗ ಡಿಮ್ಯಾಂಡ್ ಡ್ರಾಪ್ ಆಗುತ್ತೆ. ಮಾರ್ಚ್ ಕ್ಲೋಸರ್ಸ್ ಮುಗಿದ್ಮೇಲೆ ಕಂಪನಿ ಡಿಸ್ಪ್ಯಾಚ್ ಕಡಿಮೆ ಮಾಡ್ತಾರೆ. ಆದ್ರೆ ಈ ಸರಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಡ್ರಾಪ್ ಕಾಣಲಿಲ್ಲ. ಡಿಮ್ಯಾಂಡ್ ಸ್ಟೇಬಲ್ ಆಗಿಯೇ ಇತ್ತು. ಕಂಪನಿ ಸೇಫ್ಟಿ ಸ್ಟಾಕ್ ಮೇಂಟೈನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಂತ ಸಿಗ್ನಲ್ಸ್ ಕೂಡ ಇದರಲ್ಲಿ ತೋರಿಸ್ತಿದೆ. ಗ್ಲೋಬಲ್ ಅನ್ಸರ್ಟೈನಿಟಿ ಕೂಡ ಈ ಬಿಹೇವಿಯರ್ ಗೆ ಒಂದು ರೀಸನ್ ಆಗಿರಬಹುದು. ಆಕ್ಚುಲಿ ಲಾಸ್ಟ್ 6 ಮಂತ್ ಅಲ್ಲಿ ನೋಡಿದ್ರೆ ಅವೈಲಬಿಲಿಟಿ ಮತ್ತೆ ಡಿಮ್ಯಾಂಡ್ ಎರಡು ಸ್ಟೇಬಲ್ ಪ್ಯಾಟರ್ನ್ ಅಲ್ಲಿ ಇಲ್ಲ. 1 ಮಂತ್ ವೆಹಿಕಲ್ ಶಾರ್ಟೇಜ್ ಬರುತ್ತೆ, ನೆಕ್ಸ್ಟ್ ಮಂತ್ ವೆಹಿಕಲ್ ಅವೈಲಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಈ ಮಾರ್ಕೆಟ್ ಇನ್ನು ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದೆ ಅಂತ ತೋರಿಸೋ ಸಿಗ್ನಲ್. ಈಗ ವರ್ಲ್ಡ್ ವೈಡ್ ಅಲ್ಲಿ ಬಿಗ್ಗೆಸ್ಟ್ ಕನ್ಸರ್ನ್ ಅಂದ್ರೆ ಡೀಸೆಲ್ ಸಿಚುಯೇಷನ್. ಇರಾನ್ ಯುಎಸ್ ಕಾನ್ಫ್ಲಿಕ್ಟ್ ಅಲ್ಲಿ ಆಯಿಲ್ ಟ್ಯಾಂಕರ್ ಮೂವ್ಮೆಂಟ್ ಅಲ್ಲಿ ಅನ್ಸರ್ಟೈನಿಟಿ ಕ್ರಿಯೇಟ್ ಆಗಿದೆ. ಒಡಿಸಾದಲ್ಲಿ ಡೀಸೆಲ್ ಪ್ರೈಸ್ 101 ರುಪೀಸ್ ಆಗಿದೆ ಅಂತ ಟ್ವಿಟರ್ ಅಲ್ಲಿ ನೋಡಿದ್ವಿ. ಪೆಟ್ರೋಲ್ ಶಾರ್ಟೇಜ್ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಜನರು ಎದುರುಕೊಂಡು ಕೆಲವು ಜಾಗದಲ್ಲಿ ಅನ್ಸರ್ಟೈನಿಟಿ ಸ್ಟಾಕಿಂಗ್ಸ್ ಕೂಡ ನಡೆದಿದೆ. ಈ ವಿಡಿಯೋನೇ ನೋಡಿ, ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ, ಫ್ಲೇಮಬಲ್ ವಾರ್ನಿಂಗ್ ಸಿಗ್ನಲ್ಸ್ ಕೂಡ ಇಲ್ಲ. ನಾರ್ಮಲ್ ವಾಟರ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ನ ಫಿಲ್ ಮಾಡ್ತಿದ್ದಾರೆ. ಕೆಲವು ಜಾಗದಲ್ಲಿ ವೆಸಲ್ಸ್ ಅಲ್ಲಿ ಫ್ಯೂಲ್ ನ ಸೀಸ್ ಮಾಡಿದ್ರು. ಡ್ರಮ್ಸ್ ಅಲ್ಲಿ ಪೆಟ್ರೋಲ್ ನ ಸ್ಟೋರ್ ಮಾಡ್ತಿದ್ದಾರೆ. ಪೆಟ್ರೋಲ್ ಬಂಕ್ ಅಲ್ಲಿ ನಿಂತ್ಕೊಂಡು ಫುಲ್ ಕ್ಯೂ ಅಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೋ ಸಿಚುಯೇಷನ್ ಕೂಡ ನೋಡಿದ್ವಿ. ಗವರ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ಇಂಡಿಯಾದಲ್ಲಿ ರೆಗ್ಯುಲರ್ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗಿಲ್ಲ ಅಂತ. ಡೆಲ್ಲಿಯಲ್ಲಿ ಪೆಟ್ರೋಲ್ 94.77 ರುಪೀಸ್ ಪರ್ ಲೀಟರ್, ಡೀಸೆಲ್ 86.67 ಲೀಟರ್ ಪರ್ ರುಪೀಸ್ ಅದೇ ಸೇಮ್ ಲೆವೆಲ್ ಅಲ್ಲಿ ಇದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಲಾಸ್ಟ್ 1 ಮಂತ್ ಅಲ್ಲಿ ಆಲ್ಮೋಸ್ಟ್ 100% ವರೆಗೆ ಇನ್ಕ್ರೀಸ್ ಆಗಿದೆ. ಆದ್ರೆ ಇಂಡಿಯಾದ ಆಯಿಲ್ ಕಂಪನೀಸ್ ಆ ಇನ್ಕ್ರೀಸ್ ನ ಪಬ್ಲಿಕ್ ಮೇಲೆ ಪಾಸ್ ಮಾಡಿಲ್ಲ. ಅವರು ಲಾಸಸ್ ನ ಅಬ್ಸರ್ವ್ ಮಾಡ್ತಿದ್ದಾರೆ. ಉದಾಹರಣೆಗೆ ಡೀಸೆಲ್ ಗೆ ಲೀಟರ್ ಗೆ ಸುಮಾರು 104.99 ರುಪೀಸ್ ವರೆಗೆ ಅಂಡರ್ ರಿಕವರಿ ಇದೆ ಅಂತ ಹೇಳ್ತಿದ್ದಾರೆ. ಈಗ ರೀಸೆಂಟ್ ಆಗಿ ಬಂದ 2 ರುಪೀಸ್ ಇನ್ಕ್ರೀಸ್ ನಾರ್ಮಲ್ ಪೆಟ್ರೋಲ್ ಗಲ್ಲ, ಬರೀ ಸ್ಪೀಡ್ ಪೆಟ್ರೋಲ್ ಗೆ ಮಾತ್ರ. ಅದು ಕೂಡ 2-5% ರೇಂಜ್ ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಶ್ಯೂ LPG ಶಾರ್ಟೇಜ್. ಸಿಲಿಂಡರ್ ಬುಕ್ಕಿಂಗ್ ಮಾಡಿದ್ರೆ ಸ್ವಲ್ಪ ಡಿಲೇ ಬರುತ್ತೆ. ಆದ್ರೆ ಗವರ್ಮೆಂಟ್ ಕ್ಲಿಯರ್ ಆಗಿ ಹೇಳಿದೆ ಹೌಸ್ ಹೋಲ್ಡ್ ಸಪ್ಲೈಗೆ ಪ್ರಿಯಾರಿಟಿ ಅಂತ. ಇಮಿಡಿಯೇಟ್ ಕ್ರೈಸಿಸ್ ಅಲ್ಲ, ಆದ್ರೆ SME ಇಂಡಸ್ಟ್ರಿಗೆ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಇದೆ. ಪ್ಯಾಕಿಂಗ್ ಯೂನಿಟ್ಸ್, ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್, ಸಿರಮಿಕ್ ಸೆಕ್ಟರ್ ಅಲ್ಲಿ ಪ್ರೊಡಕ್ಷನ್ ಸ್ಲೋ ಆದ್ರೆ ಡಿಸ್ಪ್ಯಾಚ್ ಕೂಡ ಸ್ಲೋ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇಂಡಸ್ಟ್ರೀಸ್ ಫಾಸ್ಟ್ ಆಗಿ ರಿಕವರ್ ಆಗಲ್ಲ. ಅದಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ಲೋಡ್ ಮೂವ್ಮೆಂಟ್ ಅನ್ಈವನ್ ಆಗಿರುತ್ತೆ. ಇದು ನಾರ್ಮಲ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಇದ್ರ ಮೇಲೆ ಏಪ್ರಿಲ್ ಇಂದ 5% ಟೋಲ್ ಹೈಕ್ ಕೂಡ ಬಂದಿದೆ. ಏಪ್ರಿಲ್ ಸ್ಟಾರ್ಟ್ ಆದ್ಮೇಲೆ ನ್ಯಾಷನಲ್ ಹೈವೇಸ್ ಅಲ್ಲಿ ರಫ್ಲಿ 5% ಇನ್ಕ್ರೀಸ್ ಬಂದಿದೆ. ಇದು ಚಿಕ್ಕ ಚೇಂಜ್ ಅನ್ಸುತ್ತೆ, ಆದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಿಪ್ ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಚೆನ್ನೈ, ಕೋಲ್ಕತ್ತಾ, ಬ್ಯಾಂಗ್ಳೂರ್, ಭಿವಾಂಡಿ, ಮುಂಬೈ, ಸೌತ್ ಇಂಡಿಯಾ ತರ ಲಾಂಗ್ ಹಾಲ್ಟ್ ರೂಟ್ಸ್ ಅಲ್ಲಿ ಆಲ್ರೆಡಿ ಡೀಸೆಲ್ ಅನ್ಸರ್ಟನಿಟಿ ಇದ್ದಾಗ ಟೋಲ್ ಕಾಸ್ಟ್ ಇನ್ಕ್ರೀಸ್ ಆದ್ರೆ ಟ್ರಾನ್ಸ್ಪೋರ್ಟರ್ ಮಾರ್ಜಿನ್ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಆ ಅನ್ಸರ್ಟನಿಟಿ ಇದ್ರೂ ಕೂಡ ಕಾರಿಡಾರ್ ಲೆವೆಲ್ ರೇಟ್ ಇನ್ಕ್ರೀಸ್ ಆಗ್ತಿದೆ. ಇದು ವೆಹಿಕಲ್ ಅವೈಲಬಿಲಿಟಿ ಟೈಟನ್ ಆಗ್ತಿದೆ ಅಂತ ಸ್ಟ್ರಾಂಗ್ ಸಿಗ್ನಲ್. ಚೆನ್ನೈ ಸೈಡ್ ಅಲ್ಲಿ ಡೌನ್ ಸೌತ್ ಮೂವ್ಮೆಂಟ್ ಸಮ್ಮರ್ ಸೀಸನ್ ಇಂದ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. AC ಬ್ರಾಂಡ್ಸ್ ತರ ಡೈಕಿನ್, ಕೆರಿಯರ್, ವಾಲ್ಟರ್ಸ್, ಹ್ಯಾವೆಲ್ಸ್ ಡಿಸ್ಪ್ಯಾಚ್ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಚೆನ್ನೈ ಬ್ಯಾಂಗ್ಳೂರು 30,000 ಇದ್ದಿದ್ದು 34,000 ವರೆಗೆ ಹೋಗಿದೆ. ಚೆನ್ನೈ ಹೈದರಾಬಾದ್ 43,000 ಇದ್ದಿದ್ದು 45,000 ವರೆಗೆ ರೀಚ್ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಹೈದರಾಬಾದ್ ರಿಟರ್ನ್ ಲೋಡ್ ಕೂಡ 32,000 ಇದ್ದಿದ್ದು 38,000 ಆಗಿದೆ. ರಿಟರ್ನ್ ಲೋಡ್ ಇಂಪ್ರೂವ್ ಆದ್ರೆ ಆ ಲೇನು ಸ್ಟೇಬಲ್ ಮೂವ್ಮೆಂಟ್ ಅಲ್ಲಿ ಇದೆ ಅಂತ ಅರ್ಥ. ರೂಟ್ ಚೆನ್ನೈ ಬ್ಯಾಂಗ್ಳೂರ್ ರೌಂಡ್ ಟ್ರಿಪ್ 700 ಕಿಲೋಮೀಟರ್, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 48,500, ಮಾರ್ಚ್ ಮಂತ್ ಎಂಡ್ ಅಲ್ಲಿ 54,000. ರೂಟ್ ಚೆನ್ನೈ ಹೈದರಾಬಾದ್ ರೌಂಡ್ ಟ್ರಿಪ್ 1,300 ಕಿಲೋಮೀಟರ್, ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 75,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 83,000. ರೂಟ್ ಚೆನ್ನೈ ಭಿವಾಂಡಿ ರೌಂಡ್ ಟ್ರಿಪ್
2700 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,40,800, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,47,300. ರೂಟ್ ಚೆನ್ನೈ ಕೋಲ್ಕತ್ತಾ ರೌಂಡ್ ಟ್ರಿಪ್ 3,352 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,59,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,65,000. ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಔಟ್ ಬೌಂಡ್ FMCG ಮೂವ್ಮೆಂಟ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಬ್ಯಾಂಗ್ಳೂರ್ ಚೆನ್ನೈ 16,000 ಇದ್ದಿದ್ದು 21,000 ರೀಚ್ ಆಗಿದೆ. ಬ್ಯಾಂಗ್ಳೂರ್ ಹೈದರಾಬಾದ್ 30,000 ಇದ್ದಿದ್ದು 38,000 ರೀಚ್ ಆಗಿದೆ. ಡ್ರೈವರ್ಸ್ ಲೋ ರೇಟ್ ಲೋಡ್ಸ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಗೊತ್ತಾಯ್ತು. ಕೋಕೋ ಬ್ರಿಟಾನಿಯಾ ತರ ಸಮ್ಮರ್ ಪ್ರಾಡಕ್ಟ್ಸ್ ಗೆ ಟ್ರಕ್ ಬುಕಿಂಗ್ ಜಾಸ್ತಿ ಆಗಿದೆ. ರೂಟ್ ಬ್ಯಾಂಗ್ಳೂರ್ ಹೈದರಾಬಾದ್ ರೌಂಡ್ ಟ್ರಿಪ್ 1,150 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 65,900, ಮಾರ್ಚ್ ಮಂತ್ ಎಂಡ್ ಅಲ್ಲಿ 82,000. ರೂಟ್ ಬ್ಯಾಂಗ್ಳೂರ್ ಪುಣೆ ರೌಂಡ್ ಟ್ರಿಪ್ 1,710 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 86,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 90,300. ರೂಟ್ ಬ್ಯಾಂಗ್ಳೂರ್ ಕೋಲ್ಕತ್ತಾ ರೌಂಡ್ ಟ್ರಿಪ್ 4,218 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,64,300, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,81,000. ರೂಟ್ ಬ್ಯಾಂಗ್ಳೂರ್ ಕೊಚ್ಚಿನ್ ರೌಂಡ್ ಟ್ರಿಪ್ 1,068 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 57,300, ಮಾರ್ಚ್ ಮಂತ್ ಎಂಡ್ ಅಲ್ಲಿ 65,000. ರೂಟ್ ಬ್ಯಾಂಗ್ಳೂರ್ ವಿಜಯವಾಡ ರೌಂಡ್ ಟ್ರಿಪ್ 1,296 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 78,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 76,000. ರೂಟ್ ಬ್ಯಾಂಗ್ಳೂರ್ ವಿಶಾಖಪಟ್ಟಣಂ ರೌಂಡ್ ಟ್ರಿಪ್ 2,032 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,15,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,20,000. ಭಿವಾಂಡಿ ಸೈಡ್ ಅಲ್ಲಿ ವೇರ್ ಹೌಸ್ ಪ್ರೆಷರ್ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಗುಡ್ಗಾಂವ್ ಲೇನು 75,000 ಇದ್ದಿದ್ದು 92,000 ವರೆಗೆ ರೀಚ್ ಆಗಿದೆ. ಕೊಯಂಬತ್ತೂರ್ 90,000 ಇದ್ದಿದ್ದು 97,000 ವರೆಗೆ ರೀಚ್ ಆಗಿದೆ. ಕೋಲ್ಕತ್ತಾ 1,25,000 ಇದ್ದಿದ್ದು 1,30,000 ವರೆಗೆ ರೀಚ್ ಆಗಿದೆ. ಆದ್ರೆ ಹೈದರಾಬಾದ್ ಇಂಬ್ಯಾಲೆನ್ಸ್ ಇನ್ನೂ ಇಂಪ್ಯಾಕ್ಟ್ ಇದೆ. ಆದ್ರೆ ರೇಟ್ ಇನ್ಕ್ರೀಸ್ ಎರಡು ಡೈರೆಕ್ಷನ್ ಅಲ್ಲಿ ಈಕ್ವಲ್ ಆಗಿ ರಿಫ್ಲೆಕ್ಟ್ ಆಗಲ್ಲ. ರೂಟ್ ಭಿವಾಂಡಿ ಪುಣೆ ರೌಂಡ್ ಟ್ರಿಪ್ 328 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 46,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 49,900. ರೂಟ್ ಭಿವಾಂಡಿ ಗುಡ್ಗಾಂವ್ ರೌಂಡ್ ಟ್ರಿಪ್ 2,658 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,28,100, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,48,000. ರೂಟ್ ಭಿವಾಂಡಿ ಕೊಯಂಬತ್ತೂರ್ ರೌಂಡ್ ಟ್ರಿಪ್ 2,492 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,40,600, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,52,000. ರೂಟ್ ಭಿವಾಂಡಿ ಬ್ಯಾಂಗ್ಳೂರ್ ರೌಂಡ್ ಟ್ರಿಪ್ 2,006 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,12,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,16,000. ರೂಟ್ ಭಿವಾಂಡಿ ಕೋಲ್ಕತ್ತಾ ರೌಂಡ್ ಟ್ರಿಪ್ 3,718 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 2,03,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,98,000. ರೂಟ್ ಭಿವಾಂಡಿ ಅಂಬಾಲಾ ರೌಂಡ್ ಟ್ರಿಪ್ 3,136 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,54,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,73,000. ರೂಟ್ ಕೋಲ್ಕತ್ತಾ ಕೊಯಂಬತ್ತೂರ್ ರೌಂಡ್ ಟ್ರಿಪ್ 4,248 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 1,84,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 1,86,000. ರೂಟ್ ಕೋಲ್ಕತ್ತಾ ಸಿಲಿಗುರಿ ರೌಂಡ್ ಟ್ರಿಪ್ 1,178 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 77,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 85,000. ಕೊಯಂಬತ್ತೂರಲ್ಲಿ ಮಂತ್ ಎಂಡ್ ಟೈಮ್ ಅಲ್ಲಿ ವೆಹಿಕಲ್ ಅವೈಲಬಿಲಿಟಿ ಟೈಟ್ ಆಯ್ತು. ಚೆನ್ನೈ, ಬ್ಯಾಂಗ್ಳೂರ್, ಹೈದರಾಬಾದ್, ಭಿವಾಂಡಿ ರೂಟ್ಸ್ ಅಲ್ಲಿ ಕಾಟನ್ ಬಾಕ್ಸ್ ಮತ್ತು FMCG ಮೂವ್ಮೆಂಟ್ ಇಂದ ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು. ಕೊಯಂಬತ್ತೂರ್ ಬ್ಯಾಂಗ್ಳೂರ್ 17,000 ಇದ್ದಿದ್ದು 20,000 ರೀಚ್ ಆಗಿದೆ. ಮತ್ತೆ ಬ್ಯಾಂಗ್ಳೂರ್ ರಿಟರ್ನ್ಸ್ 24,000 ಇದ್ದಿದ್ದು 28,000 ರೀಚ್ ಆಗಿದೆ. ತಿರುನಲ್ವೇಲಿ ಲೈನ್ ಅಲ್ಲೂ ಕೂಡ 15,000 ಇದ್ದಿದ್ದು 22,000 ರೀಚ್ ಆಗಿದೆ. ಇದು ಕ್ಲಿಯರ್ ಯುಟಿಲೈಸೇಷನ್ ಟೈಟ್ನಿಂಗ್ ಸಿಗ್ನಲ್. ರೂಟ್ ಕೊಯಂಬತ್ತೂರ್ ಹೈದರಾಬಾದ್ ರೌಂಡ್ ಟ್ರಿಪ್ 1,912 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 95,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 99,000. ರೂಟ್ ಕೊಯಂಬತ್ತೂರ್ ಚೆನ್ನೈ ರೌಂಡ್ ಟ್ರಿಪ್ 1,020 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 51,400, ಮಾರ್ಚ್ ಮಂತ್ ಎಂಡ್ ಅಲ್ಲಿ 58,000. ರೂಟ್ ಕೊಯಂಬತ್ತೂರ್ ಬ್ಯಾಂಗ್ಳೂರ್ ರೌಂಡ್ ಟ್ರಿಪ್ 698 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 41,000, ಮಾರ್ಚ್ ಮಂತ್ ಎಂಡ್ ಅಲ್ಲಿ 48,000. ರೂಟ್ ಕೊಯಂಬತ್ತೂರ್ ತಿರುನಲ್ವೇಲಿ ರೌಂಡ್ ಟ್ರಿಪ್ 712 ಕಿಲೋಮೀಟರ್ ಫೆಬ್ರವರಿ ಮಂತ್ ಎಂಡ್ ಅಲ್ಲಿ 31,300, ಮಾರ್ಚ್ ಮಂತ್ ಎಂಡ್ ಅಲ್ಲಿ 38,000. ಹೈದರಾಬಾದ್ ಅಲ್ಲಿ ಬಾಟಲ್ ಲೋಡ್ ಮೂವ್ಮೆಂಟ್ ಇನ್ಕ್ರೀಸ್ ಆಗಿದೆ, ಎಸ್ಪೆಷಲಿ ಬ್ಯಾವರೇಜ್ ರಿಲೇಟೆಡ್ ಸೆಕ್ಟರ್ ಅಲ್ಲಿ. ಹೈದರಾಬಾದ್ ಮೈಸೂರ್ ಲೈನ್ 45,000 ಇದ್ದಿದ್ದು 56,000 ವರೆಗೆ ರೀಚ್ ಆಗಿದೆ. ಈ ಟ್ರೆಂಡ್ ಯೂಶಲಿ ಪೂರ್ತಿ ಸಮ್ಮರ್ ಸೀಸನ್ ವರೆಗೆ ಕಂಟಿನ್ಯೂ ಆಗುತ್ತೆ. ಈಸ್ಟರ್ನ್ ಕಾರಿಡಾರ್ ಸೈಡ್ ಅಲ್ಲಿ ಕೋಲ್ಕತ್ತಾ ರೀಸನ್ ಅಲ್ಲಿ ಜೂಸ್ ಮೂವ್ಮೆಂಟ್ ಇನ್ಕ್ರೀಸ್ ಆಗಿದೆ. ಒಡಿಶಾ ಕಾರಿಡಾರ್ ಸ್ಟ್ರಾಂಗ್ ಆಗ್ತಿದೆ. ಸೌತ್ ಬಾಂಡ್ ರಿಟರ್ನ್ ಲೋಡ್ಸ್ ಕೂಡ ಇಂಪ್ರೂವ್ ಆಗ್ತಿದೆ. ಕೊಯಂಬತ್ತೂರ್ ಕೋಲ್ಕತ್ತಾ ರಿಟರ್ನ್ 99,000 ಇದ್ದಿದ್ದು 1,05,000 ವರೆಗೆ ರೀಚ್ ಆಗಿದೆ. ರಿಟರ್ನ್ ಇಂಪ್ರೂವ್ ಆದ್ರೆ ಎಂಟಿ ರನ್ ಕಡಿಮೆ ಆಗುತ್ತೆ. ಇದು ಟ್ರಾನ್ಸ್ಪೋರ್ಟರ್ ಗೆ ಪಾಸಿಟಿವ್ ಸಿಗ್ನಲ್. ಲಾಂಗ್ ಡಿಸ್ಟೆನ್ಸ್ ಲೇನ್ ತರ ಚೆನ್ನೈ ಕೋಲ್ಕತ್ತಾ 95,000 ಇದ್ದಿದ್ದು 1,02,000 ವರೆಗೆ ರೀಚ್ ಆಗಿದೆ. ಬ್ಯಾಂಗ್ಳೂರ್ ಕೋಲ್ಕತ್ತಾ 90,300 ಇದ್ದಿದ್ದು 1,05,000 ವರೆಗೆ ರೀಚ್ ಆಗಿದೆ. ಈ ತರ ಲಾಂಗ್ ಹಾಲ್ಟ್ ಕಾರಿಡಾರ್ಸ್ ಮೂವ್ ಆಗ್ತಿದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯಾಚ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಿದೆ ಅಂತ ಅರ್ಥ. ಆದ್ರೆ ಎಲ್ಲಾ ಕಾರಿಡಾರ್ಸ್ ಈಕ್ವಲ್ ಆಗಿ ಇಂಪ್ರೂವ್ ಆಗಲ್ಲ. ಉದಾಹರಣೆಗೆ ಬ್ಯಾಂಗ್ಳೂರ್ ವಿಜಯವಾಡ 38,000 ಇದ್ದಿದ್ದು 42,000 ವರೆಗೆ ರೀಚ್ ಆಗಿದೆ. ಇದೇ ರಿಟರ್ನ್
40,000 ಇದ್ದಿದ್ದು 34,000 ವರೆಗೆ ರಿಡ್ಯೂಸ್ ಆಗಿದೆ. ಇದು ರಿಕವರಿ ಕಾರಿಡಾರ್ ಸ್ಪೆಸಿಫಿಕ್ ಆಗಿ ನಡೀತಿದೆ ಅಂತ ತೋರಿಸ್ತಿದೆ. ಈಗ ಓವರ್ ಆಲ್ ಮಾರ್ಕೆಟ್ ಅಲ್ಲಿ 3 ಸಿಗ್ನಲ್ ಒಂದೇ ಟೈಮ್ ಅಲ್ಲಿ ಕಾಣಿಸ್ತಿದೆ. ಗ್ಲೋಬಲ್ ಫ್ಯೂಲ್ ಪ್ರೆಷರ್ ಇನ್ಕ್ರೀಸ್ ಆಗ್ತಿದೆ, ಡೊಮೆಸ್ಟಿಕ್ ಡಿಸ್ಪ್ಯಾಚ್ ಮೂವ್ಮೆಂಟ್ ಇಂಪ್ರೂವ್ ಆಗ್ತಿದೆ, ವೆಹಿಕಲ್ ಅವೈಲಬಿಲಿಟಿ ಟೈಟನ್ ಆಗ್ತಿದೆ. ಯೂಶಲಿ ಈ ಕಾಂಬಿನೇಷನ್ ಬಂದ್ರೆ ಟ್ರಕ್ಕಿಂಗ್ ಮಾರ್ಕೆಟ್ ಸೈಕಲ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಇದು ಬಾಂಬ್ ಫೇಸ್ ಅಲ್ಲ, ಸ್ಲೋ ಡೌನ್ ಫೇಸ್ ಕೂಡ ಅಲ್ಲ, ಇದೊಂದು ಟ್ರಾನ್ಸಿಷನ್ ಫೇಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.